ತಂಗಿಯವರಿಗೆ ಅವ್ರ ತಂಗಿ ರೀ. ನಿಮ್ಮ ತಂಗಿಯವರಿಗೆ ಎದಕ್ಕೆ ಹೊಡೆದ್ರು ಅಂತ ಪರಿ ಏನಾಗಿದೆ? ಅವರು ಹೊರಗಡೆ ಹೋಗಿದ್ದಾರೆ, ಚಕ್ರ ಬಂದು ಬಿದ್ದಿದ್ದಾಳೆ. ಬಿದ್ದಣ ಅವಳಿಗೆ BP ಜಾಸ್ತಿ ಆಗಿ ಬಿದ್ದಿದ್ದಾಳೋ ಅಥವಾ ಕಾಲಿಗೆ ಪೆಟ್ಟಾಗಿ ಬಿದ್ದಿದ್ದಾಳೋ ಅದು ದೇವ್ರಿಗೆ ಬಿಚ್ಚೆ ವಿಷಯ. ಅವ್ರೇನು ಮಾಡಿದ್ದಾರೆ, ದೇವ್ ಹಿಡ್ದದಂತ ಒಯ್ದಾರೆ. ಒಯ್ದ್ಗೇಸ್ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬಾ ಹೊಡೆದು ಬಿಟ್ಟಿದ್ದಾರೆ. ಡಾಕ್ಟ್ರಿಗೆಲ್ಲ ನೋಡಿದ್ದಾರೆ. ನೋಡಿ ಇದೇನು ಗಾಯಮ್ಮ ಅಂದರು. ನಾವು ಕೈಗೆ ಮಾತ್ರ ನೋಡಿದ್ದೀವಿ, ಎಡ್ಡೆ ಕೈಗೆ ಮಾತ್ರ ನೋಡಿದ್ದೀವಿ, ಮೈಯೆಲ್ಲ ನಾವು ನೋಡಿದ್ದಿಲ್ಲ. ನಾಳೆಗೆ ಬಟ್ಟೆ ಚೇಂಜ್ ಮಾಡ್ಬೇಕಂತ ನೋಡಿದರೆ ನಮ್ಮ ಅಕ್ಕಗೆ ಮೈ ತುಂಬೆಲ್ಲ ಗಾಯನೇ ಮತ್ತು ಹೇಗೆ ಮಾಡ್ಬೇಕಂದ್ರೆ ಡಾಕ್ಟ್ರು ಏನಂದರು, ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರಮ್ಮ, ಅವ್ರಿಗೆ ಹೊಡಿದ್ದಾರೆ, ತುಂಬಾ ಜಾಸ್ತಿ ಹೊಡಿದ್ದಾರೆ. ಅವ್ರಿಗೆ ಹೊಡೆದು ಪೆಟ್ಟಾಗಿ BP ತಲೆಗೇರಿದೆ. ತಲೆಗೇರಿ BP ಹತ್ತದ, ಆ ತಲೆಗಿಂದ ರಕ್ತ ಸೋರ್ಲತ್ತದೆ. ಅವಳು ಬದುಕೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರಿ ಸರ್. ಎದಕ್ಕೆ ಆರೋಪ ಮಾಡ್ಲತ್ತೀರಿ? ಈಗ ಬಿಡ್ಬೇಕಂತ ಗಂಡ ಹೆಂಡತಿ ಜಗಳ ಇತ್ತ? ಎದಕ್ಕೆ ಈ ರೀತಿ ಗಂಡ ಹೆಂಡತಿ ಏನು ಪ್ರಾಬ್ಲಮ್ ಇಲ್ರಿ ಸರ್. ಅವರು ನಮ್ಮ ಅಕ್ಕಂದು ಸಣ್ಣ ಮಾಮನ ಮಗ ಹತ್ತಿರಿ, ಇಬ್ಬರಿಗೆ ತಾಯಿ ಮಗನಿಗೆ ದೇವ್ರು ಬರ್ತಾರಂತ್ರಿ. ಅವ್ನಿಗೆ ದೇವ್ರು ಬರಲ್ರಿ, ದೇವ್ರು ಬರ್ತದೆ ನನ್ನ ಹಾಟನ್ಗೆ. ಅವನಿಗೆ ಶಿಕ್ಷೆ ಕೊಡ್ಬೇಕ್ರಿ, ನಮ್ಮ ಅಕ್ಕಗೆ ನ್ಯಾಯ ಕೊಡ್ಬೇಕು, ನಮ್ಮ ಅಕ್ಕನ ಮಗುಗೆ ನ್ಯಾಯ ಕೊಡ್ಬೇಕ್ರಿ. ಎಲ್ಲರೂ ಬರ್ಬೇಕು. 5 ವರ್ಷದ ಮಗನ ರೀ ನಮ್ಮ ಅಕ್ಕಗೆ, ಯಾರು ನೋಡ್ತಾರ್ರಿ? ಆ ಮಗುಗೆ ನ್ಯಾಯ ಕೊಡಿಸ್ಬೇಕ್ರಿ. ನಾ ಇಷ್ಟ ಹೇಳ್ಸ್ಕೊತೀನಿ ರೀ, ಸರಿ ಹೇಳೋಕ್ಕಾಗ್ತಾಯಿಲ್ಲ ನನ್ನಿಂದ. ನಮ್ಮ ಅಕ್ಕಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ರೀ. ನಮ್ಮ ಅಕ್ಕಗೂ ನಮ್ಮ ಅಕ್ಕಗೆ ದೇವ್ ಇಲ್ಲ, ಏನಿಲ್ಲ ಏನಿಲ್ರಿ ಸರ್ ನಮ್ಮ ಅಕ್ಕಗೆ. ಏನು ಹೇಳಿಲ್ರಿ ಸರ್. ನಿಮ್ಮ ಅಕ್ಕಗೆ ತುಂಬ ಸೀರಿಯಸ್ ಅದೇ, ದೇವ್ ಹಿಡ್ದು ಅಂದ್ರೆ ನಮ್ಮ ಅಕ್ಕಗೆ ದೇವ್ ಇಲ್ಲ, ಏನಿಲ್ಲ, ತೊಗೊಂಡು ಬನ್ನಿ ಅಂದರೆ ಇದು ಮುರುಮ್ಲಿಂದ ಆಳಂತ ತೊಗೊಂಡು ಬಂದಿದ್ದಾರೆ ಸರ್. ಆಳಂದ್ಲಿಂದ ನಾ ಕಲ್ಲೂರಿಗೆ, ನಾ ತಾಲೂಕಿನೊಳಗೆ ಇರ್ತೀನಿ ರೀ ಸರ್. ಆವಾಗಿದ್ದನ ಬರ್ಲತ್ತೀನಿ, ಹೋಗ್ಬೇಡ್ರಿ ಗಾಣಗಾಪುರ್ಗೆ ಹೋಗ್ಬೇಡ್ರಿ ನಮ್ಮ ಅಕ್ಕಗೆ ಅಂದ್ರೆ ದೇವ್ ಹಿಡ್ದಂತ ಗಂಡನ ಮನೆಯವ್ರು ಒಯ್ದಾರ್ರಿ. ದೇವ್ದು ಬಿಡಿಸ್ಕೊತೀನಿ. ಮತ್ತು ಅಲ್ಲಿಂದ ತುಂಬ ಸೀರಿಯಸ್ ಆಗಿದ್ದಾಳ್ರಿ. ಗಾಣಗಾಪುರ್ಲಿಂದ ಬಂದು ಮತ್ತು ಡೈರೆಕ್ಟ್ ಇದೇ ಆಸ್ಪತ್ರೆಗೆ ಬರೆದು ಕೊಟ್ರಿ, ಇಲ್ಲೇ ಬಂದೇವ್ರಿ ಸರ್. ನಮ್ಮ ಊರಿಗೆ ಒಯ್ದಿಲ್ರಿ, ಗಾಣಗಾಪುರ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ರಿ ಸರಿ. ಎಲ್ಲರೂ ನಮ್ಮ ಅಕ್ಕ ಕೊಡು ಅಂತ ಹೇಳ್ರಿ, ಜಲ್ದಿ ನಾವು ಹೋಯ್ತೇವು.